ಈ ಒಂದು ಕಪ್ಪು ಸಾಕು, ನೀವು ಹಣೆಗೆ ಹಚ್ಚಿಕೊಂಡು ಹೊರಗೆ ಬಂದು ನೀವು ಮಾತನಾಡಿ ಜನವಶ, ಧನವಶ, ಐಶ್ವರ್ಯವಶ, ಒಟ್ಟಿನಲ್ಲಿ ನೀವು ಇಷ್ಟಪಡುವಂತಹ ಯಾವುದೇ ಕೆಲಸಗಳು, ಅಂದುಕೊಂಡ ಕಾರ್ಯಗಳು ಯಶಸ್ವಿಯಾಗಿ ಆಗುತ್ತದೆ. ಆ ಒಂದು ಕಪ್ಪನ್ನು ನಿಮ್ಮ ಹಣೆಗೆ ಹಚ್ಚಿಕೊಳ್ಳುವುದರಿಂದ ಆಗುವ ಪ್ರಯೋಜನಗಳು ಮತ್ತು ಅದು ಯಾವ ಕಪ್ಪು ಅಂತ ಇವತ್ತು ತಿಳಿಸ್ಕೊಡ್ತೀವಿ. ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಶೇರ್ ಮಾಡಿ. ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಫಾಲೋ ಮಾಡಿ, ಒಂದು ಲೈಕ್ ಮಾಡಿ. ಕಷ್ಟಗಳು ಇದ್ದರೆ ಕಷ್ಟಗಳು ಬೇಗ ನಿವಾರಣೆ ಆಗಲಿ ಅಂತ ಕಮೆಂಟಲ್ಲಿ ಹಾಕಿ ತಿಳಿಸಿ. ಪ್ರತಿ ಕಮೆಂಟ್ಗೂ ರಿಪ್ಲೈ ಮಾಡ್ತಾರೆ. ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಯಾವುದೇ ಸಮಸ್ಯೆಗಳಿದ್ದರೂ ಒಂದು ಫೋನ್ ಮಾಡಿ ಉಚಿತವಾಗಿ ಸಮಸ್ಯೆಗೆ ಪರಿಹಾರ ನೀಡುತ್ತಾರೆ. ಇನ್ನು ಅಂದುಕೊಂಡ ಕೆಲಸಗಳು ಆಗಬೇಕು, ಸಕಲ ಜನವಶ ಆಗಬೇಕು, ದುಡ್ಡಿನ ಆಕರ್ಷಣೆಗಳು ಚೆನ್ನಾಗಿ ಆಗಬೇಕು ಅನ್ನುವುದಾದರೆ ಈ ಒಂದು ಕಪ್ಪು, ಅದುವೇ ಅದೃಷ್ಟ ಲಕ್ಷ್ಮಿಯ ಅತ್ಯಂತ ಪ್ರಿಯವಾದ ವಸ್ತು, ಅದು ಅರಿಶಿಣ. ಅದರಲ್ಲೂ ಕಪ್ಪು ಅರಿಶಿಣ, ಬ್ಲ್ಯಾಕ್ ಟ್ಯೂಮರಿಕ್ ಅಂತ ಸಿಗತ್ತೆ. ಆ ಕಪ್ಪು ಅರಿಶಿಣವನ್ನು ಹಾಲಿನಿಂದ ಚೆನ್ನಾಗಿ ತೆಗೆದು ಸ್ವಲ್ಪ ಕೇಸರಿಯನ್ನು ಮಿಶ್ರಣ ಮಾಡಿ, ಬೂದಾಳ ಗಿಡದ ಒಣಗಿರುವ ಎಲೆಯನ್ನು ತೆಗೆದು ಅದನ್ನು ಕುಟ್ಟಿ ಪುಡಿ ಮಾಡಿ ಅದರ ಜೊತೆಗೆ ಸಂಪೂರ್ಣ ಮಿಶ್ರಣ ಮಾಡಿ ಚೆನ್ನಾಗಿ ತೆಗೆದು ಗಂಧದ ಪುಡಿಯಿಂದ ಅದನ್ನು ಕಲಸಿಕೊಂಡಾದ ನಂತರ ಹಣೆಗೆ ಹಚ್ಚಿಕೊಳ್ಳುವ ಮೊದಲು ಮನೆ ದೇವರಿಗೆ ಭಕ್ತಿ ಸಂಕಲ್ಪ ಮಾಡಿ ಬೇಡಿಕೊಳ್ಳಬೇಕು. ಯಾವುದೇ ಕಷ್ಟಗಳನ್ನು ಹೇಳಿ ನಿವಾರಣೆ ಆಗಬೇಕು. ಅಂದುಕೊಂಡಂತಹ ವ್ಯಕ್ತಿಗಳು ಜನವಶ, ಧನವಶ, ಐಶ್ವರ್ಯವಶ ಯಾವುದಾದ್ರೂ ಆಗಬೇಕು ಅನ್ನೋದಾದರೆ ಖಂಡಿತವಾಗೂ ಅದನ್ನು ಕೇಳಿಕೊಂಡು ನೀವು ಹಣೆಗೆ ಕಣ್ಣು ಮುಚ್ಚಿ ಹಾಕೊಳ್ಳಬೇಕಾಗುತ್ತೆ. ನೆನಪಿಡಿ, ಇದನ್ನು ಮಾಡುವಾಗ ಬೆಳಗಿನ ಜಾವ 6 ಗಂಟೆಯಿಂದ 7 ಗಂಟೆಯ ಒಳಗಾಗಿ ಮಾಡಬೇಕು. ತಲೆ ಸ್ನಾನ ಮಾಡಿ, ತಣ್ಣೀರಿನ ತಲೆ ಸ್ನಾನ ಮಾಡಿಯೇ ಇದನ್ನು ಮಾಡೋದ್ರಿಂದ ಸಕಲ ಕಾರ್ಯಗಳು ಯಶಸ್ವಿ ಆಗುತ್ತದೆ. ಸಂಪೂರ್ಣ ಜನವಶ ಆಗಬೇಕು ಅನ್ನೋದಾದರೆ ಇದನ್ನು ಈ ಹಣೆಗೆ ತಿಲಕವಾಗಿ ಹಚ್ಕೊಂಡು ಯಾವ ವ್ಯಕ್ತಿ ನಿಮ್ಮ ಕೈವಶ ಆಗಬೇಕು ಅಂದ್ಕೊಂಡಿರ್ತೀರೋ ಅವ್ರ ಮುಂದೆ ಗಟ್ಟಿಯಾಗಿ ನಿಂತು ನಗ್ನಗ್ತಾ ಪ್ರೀತಿಯಿಂದ ಮಾತಾಡಿ ಖಂಡಿತವಾಗಿಯೂ ಅವರು ನಿಮ್ಮ ಮಾತನ್ನು ಕೇಳುತ್ತಾರೆ. ಈ ಕೆಲವು ಕಪ್ಪನ್ನು ತಯಾರಿಸಿಕೊಳ್ಳಲು ಗೊತ್ತಾಗ್ತಾರಲ್ಲ, ಗೊತ್ತಿಲ್ಲ ಗುರುಗಳೇ ಇದನ್ನು ಹೇಗೆ ಮಾಡೋದು ಅಂತ ಅನ್ನುವವರು ಯಾವುದಕ್ಕೂ ಯೋಚನೆ ಮಾಡಬೇಡಿ. ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಉಚಿತವಾಗಿ ಆ ಕಪ್ಪನ್ನು ನಿಮಗೆ ತಾವೇ ಕೊಡುತ್ತಾರೆ. ಸಮಸ್ಯೆಗಳನ್ನು ಸಹ ಉಚಿತ ಭವಿಷ್ಯ, ಖಚಿತ ಪರಿಹಾರಕ್ಕಾಗಿ ಇವರನ್ನೇ